ವೇದಿಕೆಯಲ್ಲಿರುವ ಗಣ್ಯರೇ, ಸ್ನೇಹಿತರೇ, ಒಡನಾಡಿಗಳೇ ಮತ್ತು ಎದುರಿರುವ ಸುಬ್ಬಣ್ಣ, ಆಗಿನಿಂದ ಸುಮಾರು ಸರಿ ನೀವು ನಕ್ಕೆ ನಾನು ಬೇರೆಯವರು ತಪ್ಪು ತಿಳ್ಕೊಂಡಿರ್ಬೋದು, ನೀವು ನೋಡಿಲ್ಲ ನಾನು. ನಮ್ಮೆಲ್ಲರ ಮತ್ತು ಈ ಸಮಾಜದ, ಈ ರಾಜಕೀಯ ವ್ಯವಸ್ಥೆಯ ಸಾಕ್ಷಿ ಪ್ರಜ್ಞೆ ಆಗಬೇಕು ಅಂತ ನಾವು ಆಶಿಸಬಹುದಾದ ವ್ಯಕ್ತಿತ್ವ ಏನಾದರೂ ಇದ್ದರೆ ಈ ನಾಡಿನಲ್ಲ, ಇಡೀ ದೇಶದನ್ನೇ ಒಂದು ದೃಷ್ಟಿಯಲ್ಲಿ ಇಟ್ಕೊಂಡು ಮಾತಾಡೋದಿದ್ದರೆ ಅದು ಬಹಳ ಬಹಳ ಸ್ಪಷ್ಟವಾಗಿ ಎನ್ ಆರ್ ರಮೇಶ್ರಂಥವರು ರಾಜ್ಯದಲ್ಲಿ 10 ಜನ ಇದ್ದಾರೆ. ವಿವೇಕಾನಂದರು 100 ಜನರನ್ನು ಕೇಳಿದರು, ನಾವು 10 ಜನರನ್ನು ಕೇಳ್ಬೋದು. 10 ಜನ ಇದ್ದರೆ ಆ ಇಡೀ ರಾಜ್ಯ ಇವತ್ತು ಏನು ಅವರು ನಿಂತ ವಾರ್ಡ್ ಇವತ್ತು ಏಷ್ಯಾದಲ್ಲಿ ಮಾದರಿ ಅಂತ ಒಂದು ಅನ್ನಿಸ್ಕೊಂಡಿದೆಯೋ ಅದು. ಮತ್ತೆ ಈ ಪುಸ್ತಕದ ಮೂಲಕ ಇದು ಪ್ರಕಟ ಆಗುವ ಮೊದಲು ಒಂದಿಷ್ಟು ಓದಿನ ಅವಕಾಶಕ್ಕೆ ನನಗೆ ದಕ್ಕಿದ್ದರಿಂದ ರಾಜ್ಕುಮಾರ್ರ ಇಡೀ ವ್ಯಕ್ತಿತ್ವಕ್ಕೆ ಒಂದು ಕಲಶಪ್ರಾಯವಾಗಿ ಮತ್ತು ಪ್ರತಿಕ್ರಿಯಾತ್ಮಕವಾಗಿ ಈ ಪುಸ್ತಕ ಒಂದು ಚಾರಿತ್ರಿಕವಾದಂಥ ದಾಖಲೆ ಯಾಕೆ ಅನ್ನೋದನ್ನು ಹೇಳಿದರೆ ಬಹುಶಃ ರಾಜ್ಕುಮಾರ್ರ ವ್ಯಕ್ತಿತ್ವವು, ರಾಜ್ಕುಮಾರನ್ನು ಪ್ರೀತಿಸುವ ಅಭಿಮಾನಿಗಳ ಅಭಿಮಾನವು ಮತ್ತು ಎನ್ ಆರ್ ರಮೇಶ್ ಅವರು ಮಾಡುವ ಕೆಲಸದ ಕೃತುಶಕ್ತಿಯ ಒಂದು ಅಂದಾಜು ಮತ್ತು ಅದರ ಅಳತೆ ಆಗತ್ತೆ ಅಂತ ನಾನು ಭಾವಿಸ್ತೇನೆ. ಮೊದಲನೇದಾಗಿ ಈಗಷ್ಟೇ ನನ್ನ ಗೆಳೆಯ ರುಕ್ಕೋಜಿ ಅವರು ಮಾತಾಡಿದಾಗ ಅವರು ಮಕರ ಜ್ಯೋತಿ ಮತ್ತು ಲಡ್ಡಿನ ಪ್ರಶ್ನೆಯನ್ನು ಎತ್ತಿದರು. ನಾನು ಅತ್ಯಂತ ಕಟುವಾಗಬಹುದು ಕೆಲವರಿಗೆ, ಆದರೆ ನಿರ್ದಾಕ್ಷಿಣ್ಯವಾಗಿ ಹೇಳ್ಬೋದು ಅಂತಾದರೆ ನಮ್ಮ ನಂಬಿಕೆಯ ಮಕರ ಜ್ಯೋತಿಯ ಅಸಲಿಯತ್ತು ಬಯಲಾಗಬಹುದು, ನಾವು ನಂಬಿ ತಿನ್ನುವ ಲಾಡಿನ ಮೂಲ ಧಾತು ಬದಲಾಗಬಹುದು, ಆದರೆ ರಾಜ್ಕುಮಾರ್ರ ಬದುಕಿನ ಸಂವೇದನೆ ಮತ್ತು ಅದರ ಶಿಸ್ತು, ಅದರ ಸರಳತೆ ಅದು ಯಾವತ್ತೂ ಬದಲಾಗಲಿಕ್ಕೆ ಸಾಧ್ಯ ಇಲ್ಲ. ನಾನೊಂದು 10 ವರ್ಷ ಒಡನಾಟ ಮಾಡಿದಾಗ ರಾಜ್ಕುಮಾರ್ ಎಂಥವ್ರು ಅಂತ ನೀವು ಭಾವಿಸದಿದ್ರೆ, ಒಬ್ಬ ವ್ಯಕ್ತಿಯ ಅನುಪಸ್ಥಿತಿಯಲ್ಲಿ ರಾಜ್ಕುಮಾರ್ ಅವರು ಒಂದು ಅಪಭ್ರಂಶವನ್ನ ಮಾತಾಡಿದ್ದನ್ನ ಈ ಕಿವಿಗಳು ಯಾವತ್ತೂ ಕೇಳಿಲ್ಲ. ಅದು ರಾಜ್ಕುಮಾರ್. ಕಾಲುಗಂಟಿನ ಆಪರೇಷನ್ ಆಗಿ ನಡೆಯಬಾರದು ಅಂತ ಹೇಳಿದ್ರು, ನಮ್ಮಂತ ಹುಲುಮಾನವರು ಹೋದ್ರು ಕೂಡ ಅವರ ಮನೆಯ ಎದುರು ಬಂದು ಆ ಮರದ ಅಡಿಯಲ್ಲಿ ಇದ್ದಂಥ ಗಣಪತಿ ದೇವಸ್ಥಾನದ ಎದುರು ನಿಂತು ಬೀಳುಕೊಡದೇ ಇದ್ರೆ ಅದು ರಾಜ್ಕುಮಾರ್ ಅಲ್ಲ. ಮತ್ತೆ ರಾಜ್ಕುಮಾರ್ ಅವರು ಕಟ್ಟಿದ್ದು ಕೇವಲ ಚಿತ್ರರಂಗ ಅಲ್ಲ, ರಾಜ್ಕುಮಾರ್ ಕಟ್ಟಿದ್ದು ನಮ್ಮಂಥವರ ಬದುಕನ್ನು ಕೂಡ, ಭಾವವನ್ನು ಕೂಡ, ಈ ಸಮಾಜವನ್ನ, ಸಂಸ್ಕೃತಿಯನ್ನ. ಈಗ ನಾವೇನಾದರೂ ಇವತ್ತು ಪತ್ರಿಕೋದ್ಯಮಕ್ಕೆ ಅಥವಾ ಈ ಅಕ್ಷರದ ಯಜ್ಞಕ್ಕೆ ಮುಖಾಮುಖಿ ಆಗಿದ್ದೇವೆ ಅಂತಂದ್ರೆ ಅದು ನನ್ನ ಹಿರಿಯರು ತೋರಿಸಿದ ರಾಜ್ಕುಮಾರ್ ಸಿನಿಮಾ. ಹಾಗಾಗಿ ರಾಜ್ಕುಮಾರ್ ಒಂದು ರೀತಿಯಲ್ಲಿ ಈ ನೆಲದ ಬಹಳ ಅದ್ಭುತವಾದಂಥ ಒಂದು ಸವಾಲಿನ ವೃಕ್ಷ. ಅದು ನೀವು ಯಾವುದರಲ್ಲಿ ರಾಜ್ಕುಮಾರನ್ನ ಎದುರಿಸ್ತೀರಿ? ರೂಪದಲ್ಲಿ ಎದುರಿಸ್ತೀರಾ? ಒಬ್ಬ ವೆಸ್ಟರ್ನ್ ಬಂದು ವಿ ಶೇಪಿನ ಬಾಡಿ ಅನ್ನೋದಕ್ಕೆ ವ್ಯಾಖ್ಯಾನಿಸಿದ್ದಕ್ಕೆ ಆಕರವಾದವರು ರಾಜ್ಕುಮಾರ್, ಅದು ಅವರ ರೂಪ. ರಾಜ್ಕುಮಾರ್ ಇನ್ಶರ್ಟ್ ಮಾಡ್ತಾರೆ, ರಾಜ್ಕುಮಾರ್ ಹಾಡ್ತಾರೆ ಅಂತ ತುಂಬಾ ಜನ ಮಾಡಿದರು, ಆದರೆ ಅದು ಸಕಾರಾತ್ಮಕವಾಗಿ ನಮ್ಮ ಕಣ್ಣೆದುರು ಆಕೃತಿಗೊಳ್ಳಿಲ್ಲ, ಅದು ವಿಕಾರವಾಗಿ ಇತಿಹಾಸ ಆಯಿತು. ರಾಜ್ಕುಮಾರ್ ಅವರು ಅಭಿನಯದ ಪ್ರಶ್ನೆ ಬಂದರೆ ರಾಜ್ಕುಮಾರ ಒಂದು ಸತ್ಯ ಹರಿಶ್ಚಂದ್ರದ ಚಿತ್ರೀಕರಣದ ದಾಖಲೆ ನಮಗೆ ಇತಿಹಾಸವನ್ನು ಕೊಡ್ತದೆ. ಎನ್ ಟಿ ರಾಮರಾವ್ ತನ್ನ ಚಿತ್ರೀಕರಣವನ್ನು ಮೊದಲು ಮಾಡ್ತಾ ಇದ್ರು, 1 ವಾರವ 10 ದಿನವೇನೋ. ರಾಜ್ಕುಮಾರ್ ನಂತರ ಅಭಿನಯಿಸ್ತಾ ಇದ್ರು. ಆದರೆ 1 ವಾರದ ನಂತರ ಆದ ಬದಲಾವಣೆ ಏನು ಅಂತಂದ್ರೆ, ರಾಜ್ಕುಮಾರ್ ಗಾರು ಮಾಡಿದ್ದನ್ನು ನೋಡಿ ನಾನು ಅಭಿನಯಿಸ್ತೇನೆ, ಆದ್ರಿಂದ ರಾಜ್ಕುಮಾರ್ದವ್ರದ್ದು ಮೊದಲು ಮಾಡಿ ನಂತರ ನನ್ನ ಅಭಿನಯವನ್ನ ಇಟ್ಕೊಳ್ಳಿ ಅಂತ ಹೇಳಿದ್ದು ಎನ್ ಟಿ ರಾಮರಾವ್. ಭಕ್ತ ಕುಂಬಾರ ಇವತ್ತಿನವರೆಗೆ ಯಾರು ಮಾಡ್ಲಿಕ್ಕೆ ಆಗಿಲ್ಲ.
ಶಿವಣ್ಣ ಮಾಡ್ತೀರಿ ಅಂತ ಹೋದಾಗ ಇದೇ ಸುಬ್ಬಣ್ಣನಂತವರು, ನನ್ನಂಥವ್ರು, ಪ್ರೇಮ್ನಾಥ್ ಅಂತವ್ರು ಹೋಗಿ ಪಾರ್ವತಮ್ಮನವರ ಹತ್ರ ಕಟುವಾಗಿ ಹೇಳಿದೆವು, ಅಂತ ಸಿನಿಮಾವನ್ನ ಶಿವಣ್ಣ ಅಲ್ಲ, ಈ ನೆಲದ ಇನ್ಯಾವ ವ್ಯಕ್ತಿಯೂ ಮಾಡಲಾರದು. ಹಾಗಾಗಿ ಆ ಒಂದು ತೂಕವನ್ನ, ಆ ಒಂದು ಪ್ರೀತಿಯನ್ನ, ಆ ಎತ್ತರವನ್ನ, ಆ ಬಿತ್ತರವನ್ನ ದಯವಿಟ್ಟು ಹಾಳು ಮಾಡಬೇಡಿ. ರಾಜ್ಕುಮಾರು ಕನ್ನಡ ನಾಡು, ಕನ್ನಡದ ಸಂಸ್ಕೃತಿ, ಕನ್ನಡದ ಭಾಷೆ, ಅವರಿಗೆ ಹಿಂದಿಯಿಂದ, ತಮಿಳಿನಿಂದ, ತೆಲುಗಿನಿಂದ, ಮುಖ್ಯವಾಗಿ ತಮಿಳು ಮತ್ತು ತೆಲುಗು ಪೌರಾಣಿಕ ಮತ್ತು ಐತಿಹಾಸಿಕ ಸಿನಿಮಾಗಳನ್ನು ಇಟ್ಕೊಂಡು ಭಾರತೀಯ 100 ವರ್ಷವನ್ನ ಇಟ್ಕೊಂಡು ನೋಡಿದ್ರು ಕೂಡ ಇವತ್ತಿಗೂ ರಾಜ್ಕುಮಾರ್ ಮಾಡಿದಂಥ ಆ 2 ನೆಲೆಗಳ ಪಾತ್ರಗಳಿದೆಯಲ್ಲ, ಅದು ಎನ್ ಟಿ ರಾಮರಾವ್ ಅಲ್ಲ, ಇನ್ಯಾರು ಅಲ್ಲ, ಯಾರೂ ಅಲ್ಲ, ಅದು ರಾಜ್ಕುಮಾರ್. ನಾನು ನನ್ನ ಹುಟ್ಟಿದ ಜಾತಿ ದೇವಸ್ಥಾನದ ಸುತ್ತಮುತ್ತ ಇರುವಂಥ ಒಂದು ವರ್ಗ ನಂದು. ಹಾಗಾಗಿ ನಮಗೆ ಈ ದೇವಸ್ಥಾನದ ಕೈಂಕರ್ಯ, ವೇದ, ಉಪನಿಷತ್ತು, ಸಂಗೀತ, ಸಾಹಿತ್ಯ, ಕಲೆ, ಕೈಂಕರ್ಯಗಳು ಇವೆಲ್ಲ ಸ್ವಲ್ಪ ಜ್ಞಾನ ಇದೆ. ರಾಜ್ಕುಮಾರ್ ತನ್ನ ಚಿತ್ರ ಅಂತ ಒಪ್ಪಿದ್ದು ಒಂದೇ ಸಿನಿಮಾ, ಅದು ರಾಘವೇಂದ್ರ ಸ್ವಾಮಿಯ ಚಿತ್ರ. ಆ ಇಡೀ ಸಿನಿಮಾವನ್ನ ನೋಡಿ, ನೀವು ಒಂದು ಸಂತ ಪರಂಪರೆಯನ್ನ ನೋಡಿ, ಅಥವಾ ಉತ್ತರಾದಿ ಮಠ ಈಗ ರಾಘವೇಂದ್ರ ಸ್ವಾಮಿಗಳು ಅಂತ ಬಂದರೆ ಅದರ ಕೈಂಕರ್ಯವನ್ನ ನೋಡಿ, ಕೂತ್ಕೊಳ್ಳೋದ್ರಿಂದ ಹಿಡಿದು, ಕೈಯನ್ನ ಇಡುವುದರಿಂದ ಹಿಡಿದು, ನೋಟದಿಂದ ಹಿಡಿದು, ಎದುರು ಬರುವ ಭಕ್ತರನ್ನ ಕಾಣುವುದರಿಂದ ಹಿಡಿದು, ಮಂತ್ರಾಕ್ಷತೆಯನ್ನು ಕೊಡುವುದರಿಂದ ಹಿಡಿದು, ಅದಕ್ಕೆ ಅದರದೇ ಆದಂಥ ಒಂದು ಸಂಸ್ಕಾರ ಪ್ರಜ್ಞೆ ಅಂತಿದೆ. ನೀವು ಆ ಸಿನಿಮಾವನ್ನ ಇಟ್ಟು ಸ್ಟಡಿ ಮಾಡಬಹುದು. ರಾಜ್ಕುಮಾರ್ ಎಲ್ಲಿಯೂ ಒಂದು ರಾಗಿಯ ಕಾಳಿನಷ್ಟು ಕೂಡ ವ್ಯತ್ಯಾಸ ಆಗಿಲ್ಲ ಅನ್ನೋದನ್ನ ಫೇಜಾವ್ ಸ್ವಾಮಿಗಳಂತವ್ರು ಹೇಳಿದ್ದಾರೆ, ನಾನಲ್ಲ. ಹಾಗಾಗಿ ಅಭಿನಯದಲ್ಲೂ ಎದುರಿಸ್ಲಿಕ್ಕಾಗುವುದಿಲ್ಲ, ಜನನಾಯಕ ಅಲ್ಲಿಯೂ ಆಗುವುದಿಲ್ಲ. ಗೋಕಾಕ್ ಚಳವಳಕ್ಕೆ ರಾಜ್ಕುಮಾರ್ ಧುಮುಕದೇ ಇದ್ರೆ ಗೋಕಾಕ್ ಚಳವಳಕ್ಕೆ ಇಂಥ ಒಂದು ಶಕ್ತಿ ಸಂಚಯ ಆಗ್ತಾನೇ ಇರಲಿಲ್ಲ ಅಂತ ಪಾಟೀಲ್ ಪುಟ್ಟಪ್ಪನವರಿಂದ ಹಿಡಿದು ಕುವೆಂಪುನವರವರೆಗೆ ಹೇಳಿದರು. ಹಾಗಾಗಿ ನೀವು ರಾಜ್ಕುಮಾರನ್ನ ಕೊನೆಗೂ ಎಲ್ಲಿಗೆ ತಾಂಡ್ತೀರಿ ಅವರನ್ನ. ಆಮೇಲೆ ಇನ್ನೊಂದು ಹೇಳಬೇಕು ನಿಮಗೆ, ಇದನ್ನು ಹೇಳಲೇಬೇಕು, ಅದು ಎನ್ ಆರ್ ರಮೇಶ್ ಅದನ್ನು ದಾಖಲಿಸಿದ್ದಾರೆ. ರಾಜ್ಕುಮಾರ್ ಅನ್ನುವ ಒಂದು ವ್ಯಕ್ತಿತ್ವ, ಒಂದು ಯುಗ ಪುರುಷ, ಶೂದ್ರ ಸಮಾಜದಿಂದ ಬಂದದ್ದೇ ಅಪರಾಧ ಆಯ್ತು. ಇಲ್ಲಿ ಆದ ದೊಡ್ಡ ತಪ್ಪೇನು ಅಂತಂದ್ರೆ, ರಾಜ್ಕುಮಾರ್ ಹುಟ್ಟಿನ ನೆಲೆ ಇಡೀಯದಾಗಿ ಅದನ್ನ ಒಂದು ವರ್ಗ ಸಹಿಸಲಿಲ್ಲ. ಅದು ಪತ್ರಕರ್ತರಂತ ಅಷ್ಟೇ ಅಲ್ಲ, ಕಲ್ಯಾಣ ಕುಮಾರ್ ಮಾಡಲಿಲ್ವೇ? ಯಾರು ಮಾಡಲಿಲ್ಲ? ಸಿನಿಮಾದ ಒಳಗನವ್ರು ಮಾಡಲಿಲ್ವೇ? ಭೋಜರಾಜನ ಪಾತ್ರವನ್ನ ಮಾಡಿ ರಾಜ್ಕುಮಾರ್ಗಿಂತ ಚೆನ್ನಾಗಿ ನಾನು ಮಾಡಿದೆ ಅಂತ ಹೇಳ್ಕೊಂಡು ತಿರುಗಾಡಿದವ್ರು ನೋಡಿಲ್ವೇ? ಯಾರೇನು ನೋಡಿಲ್ಲ ನಾವು. ರಾಜ್ಕುಮಾರ್ ಸಿನಿಮಾದಲ್ಲಿ ಮಗನ ಪಾತ್ರ ಮಾಡಿ ಸನಾದಿ ಅಪ್ಪಣ್ಣನಲ್ಲಿ ನಾನು ವರ್ತಿಸಿದ ಆ ಪಾತ್ರದ ರೀತಿಗೆ ತನ್ನ ಬದುಕೇ ಹಾಳಾಗೋಯ್ತು ಅಂತ ಈಗ ಹೇಳ್ತಾ ಇದ್ದಾರೆ ಅಶೋಕ್. ಒಮ್ಮೆ ಅದು ಸತ್ಯ ಅಂತ ಒಪ್ಪಿಕೊಂಡ್ರೆ ರಾಜ್ಕುಮಾರ್ ಅಭಿಮಾನದ ಮತ್ತು ಅಭಿಮಾನಿಗಳ ಎದೆಯಲ್ಲಿರೋ ಆಕೃತಿಗೊಂಡಂತ ರಾಜ್ಕುಮಾರ್ ವ್ಯಕ್ತಿತ್ವದ ಲಕ್ಷಣ ಅಂತ ನಾನು ಭಾವಿಸ್ತೇನೆ.